ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ಆ್ಯಕ್ಚುಲಿ ಪ್ರಿವಿಯಸ್ ವಿಡಿಯೋನ ನಾವು ಓದಿದ್ವಿ ದ ಗ್ರೇಟೆಸ್ಟ್ ಸೀಕ್ರೆಟ್ ರಿವೀಲ್ಡ್ ಅಂತ. ಸೀಕ್ರೆಟಿನ ಬಗ್ಗೆ ಮುಂಚೆ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ. ಸೊ ಇವಾಗ ಗ್ರೇಟೆಸ್ಟ್ ಸೀಕ್ರೆಟ್ ರಿವೀಲ್ ಆಗಿದೆ ಅಲ್ಲ, ಅದು ವಾಟ್ ಈಸ್ ದ ಸೀಕ್ರೆಟ್ ಅಂದರೆ ಏನು ಅಂತ ಇವಾಗ ನಾವು ತಿಳ್ಕೊಳ್ಳೋಣ ಬನ್ನಿ. ದ ಸೀಕ್ರೆಟ್. ಯು ಹ್ಯಾವ್ ಪ್ರಾಬಬಲಿ ಬೀನ್ ಸಿಟ್ಟಿಂಗ್ ದೇರ್ ವಾಂಡ್ರಿಂಗ್ ವಾಟ್ ಈಸ್ ದ ಸೀಕ್ರೆಟ್. I will tell you how I have come to understand it. We all work with one infinite power. We all guide ourselves by exactly the same law. The natural law of the universe are so precious that we don't even have any difficulty to build a spaceship. We can send people to the moon and we can time the land with them precision of a fraction of a second. Wherever you are, India, Australia, New Zealand, Stockholm, London, Toronto, Montreal or New York, we are all working with one power, one law. It's attraction. The secret is the law of attraction. Everything ಇಲ್ಲೇನು ಹೇಳಿದ್ದಾರೆ ಅಂದರೆ, ನಾವಿಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಸೀಕ್ರೆಟ್ ಅಂದರೆ ಏನು ಅಂತಂದರೆ, ಇಲ್ಲಿ ಬಾಬ್ ಪ್ರಾಕ್ಟರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವೆಲ್ಲರೂ ಈ ಪ್ರಪಂಚದಲ್ಲಿರೋ ಎಲ್ಲರೂ ಒಂದೇ ಪವರಿಂದ ವರ್ಕ್ ಮಾಡ್ತಾ ಇದ್ದೀವಿ. ಆ ಪವರ್ ಏನು ಮಾಡುತ್ತೆ ಅಂದರೆ, ನಮಗೆ ನಾವೇನಾದ್ರು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದಾಗ ಅದು ನಮಗೆ ಗೈಡ್ ಮಾಡುತ್ತೆ. ಹೀಗೆ ಮಾಡು, ಹಾಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ. ಆ ಇನ್ಫೈನೈಟ್ ಪವರ್ ಜೊತೆ ನಾವೆಲ್ಲರೂ ಇಂಡೈರೆಕ್ಟಾಗಿ ಕಂಬೈನ್ ಆಗಿದ್ದೀವಿ ಬೈ ದ ಯಾವುದರಿಂದ ಅಂದರೆ ನೇಚರ್ ಆಫ್ ಲಾ. ಇದು ಒಂದು ಲಾ ಆಫ್ ದ ನೇಚರ್, ಪ್ರಕೃತಿಯ ನಿಯಮ. ಇದರಿಂದ ಎಲ್ಲರ ಮೇಲೂ ಇದು ಅಪ್ಲೈ ಆಗುತ್ತೆ. ನೀವು ಯಾರೇ ಆಗಿರ್ಬೋದು, ಯಾರು ಇಲ್ದಲೇ ಇರ್ಬೋದು, ಪ್ರತಿಯೊಂದು ಜನರಿಂದನೂ ಇದು ಅಪ್ಲೈ ಆಗುತ್ತೆ. ವಿ ಕ್ಯಾನ್ ಸೆಂಡ್ ಪೀಪಲ್ ಟು ದ ಮೂನ್. ನಾವು ಇದರಿಂದ ನಾವು ಮನುಷ್ಯರನ್ನ ಚಂದ್ರಯಾನದ ಹತ್ರ ಕಳಿಸ್ಬೋದು. ವಿ ಕ್ಯಾನ್ ಟೇಕ್ ದ ಟೈಮ್ ಆ್ಯಂಡ್ ಲ್ಯಾಂಡ್ ವಿತ್ ದ ಪ್ರೀಷಿಯಸ್ ಆಫ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಸ್ಪೇಸ್ಶಿಪ್ಪನ್ನು ಕಳಿಸೋದಷ್ಟೇ ಅಲ್ಲ, ಅದು ಯಾವಾಗ ಲ್ಯಾಂಡ್ ಆಗುತ್ತೆ ಅಂತ ಕೂಡ ಡಿಸೈಡ್ ಮಾಡ್ತೀವಿ. ನೀವು ಎಲ್ಲಿನವರೇ ಆಗಿರ್ಬೋದು, ಭಾರತ ಆಗಿರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ನ್ಯೂಜಿಲ್ಯಾಂಡ್, ಈ ಅರ್ಥಲ್ಲಿ ಯಾವುದೇ ಒಂದು ಕಡೆ ಇರೋರು ಆಗಿರಬಹುದು. ಆದರೆ ನೀವೆಲ್ಲರೂ ಒಂದೇ ರೂಲ್ಸಿಂದ, ಒಂದೇ ನ್ಯಾಚುರಲ್ ರೂಲ್ಸಿಂದ ಓಡಾಡ್ತಿದ್ದೀರಾ, ನಡೀತಾ ಇದ್ದೀರಾ. ಅದು ಯಾವುದು ಅಂದರೆ ಲಾ ಆಫ್ ಅಟ್ರಾಕ್ಷನ್. ಎವ್ರಿಥಿಂಗ್ ದಟ್ಸ್ ಕಮಿಂಗ್ ಇನ್ ಟು ಯುವರ್ ಲೈಫ್, ಯು ಆರ್ ಅಟ್ರಾಕ್ಟಿಂಗ್ ಇನ್ ಟು ಯುವರ್ ಲೈಫ್ ಆ್ಯಂಡ್ ಇಟ್ಸ್ attracted to you by virtue of the image you are holding in your mind. It's what you are thinking. Whatever is going on in your mind, you are attracted to you. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಪ್ರತಿಯೊಂದನ್ನು ನಿಮ್ಮ ಲೈಫಲ್ಲಿ ನಡೀತಾ ಇದೆಯಲ್ಲ, ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಸಿಚುವೇಶನ್ನು ಬರ್ತಾ ಇದೆಯಲ್ಲ, ಅದು ಈ ಆಕರ್ಷಣೆಯಿಂದನೇ ಬರ್ತಾ ಇರೋದು. ಈ ಆಕರ್ಷಣೆ ನೀವು ಹೇಗೆ ಆಕರ್ಷಿಸ್ತಾ ಇದ್ದೀರಾ ಅಂದರೆ, ಇದು ಪ್ರತಿಯೊಂದೂ ನಿಮ್ಮ ತಲೆಯಲ್ಲಿ ಯಾವುದು ಈ ಅಟ್ರಾಕ್ಷನ್ ಅಂತ ತುಂಬಿಕೊಂಡು ನೀವು ಏನು ಯೋಚನೆ ಮಾಡ್ತಾ ಇರ್ತೀರೋ, ನಿಮ್ಮ ತಲೆಯಲ್ಲಿ ಯಾವ ಇಮೇಜ್ ಇದೆಯೋ ಆ ಇಮೇಜನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಎವ್ರಿ ಥಾಟ್ ಆಫ್ ಯುವರ್ ಈಸ್ ಎ ರಿಯಲ್ ಥಿಂಗ್ ಆಫ್ ಫೋರ್ಸ್. ನಿಮ್ಮ ಪ್ರತಿಯೊಂದು ಯೋಚನೆ ಅದು ನಿಮ್ಮ ಜೀವನನ ಸೃಷ್ಟಿ ಮಾಡುತ್ತೆ. The greatest teacher who have ever lived have told us that the law of attraction is the most powerful law in the universe. ಈ ಪ್ರಪಂಚದಲ್ಲಿರುವ ಎಲ್ಲ ಗ್ರೇಟೆಸ್ಟ್ ಲೀಡರ್ಸು, ನಮಗೂ ಮುಂಚೆ ಇದ್ದವರಿದ್ರಲ್ಲ, ಅವ್ರು ಹೇಳಿದ್ದಾರೆ ದ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಮೋಸ್ಟ್ ಪವರ್ಫುಲ್ ಲಾ ಇನ್ ದ ಯೂನಿವರ್ಸ್ ಅಂತ. ಪೋಯೆಟ್ಸ್ ಸಚ್ ಹ್ಯಾಸ್ ದ ಪೋಯೆಟ್ಸ್ ಇದ್ದಾರಲ್ಲ, ಯಾರ್ಯಾರು? ದ ವಿಲಿಯಂ ಶೇಕ್ಸ್ಪಿಯರ್,
Robert Browning and William Blake deliver it in their poetry. ವಿಲಿಯಂ ಶೇಕ್ಸ್ಪಿಯರ್ ಅವರು, ರಾಬರ್ಟ್ ಬ್ರೌನಿಂಗ್, ಆಮೇಲೆ ಇವರೆಲ್ಲರ ಪೋಯೆಟ್ರು ಅವರ ಪೋಯೆಟ್ರಿನಲ್ಲಿ ಹೇಳಿದ್ದಾರೆ ಇದನ್ನು. ಅಲ್ಲಿ ಮ್ಯೂಸಿಷಿಯನ್ಸ್ನು ಕೂಡ ಅವರ ಮ್ಯೂಸಿಕಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆಮೇಲೆ ಆರ್ಟಿಸ್ಟ್ ಲಿಯೋನಾರ್ಡೋ ವಿನ್ಸಿ ಇದ್ದಾರಲ್ಲ, ಅವರು ಕೂಡ ಅವ್ರ ಪೇಂಟಿಂಗಲ್ಲಿ ಕೂಡ ಹೇಳಿದ್ದಾರೆ. ಆಮೇಲೆ ಗ್ರೇಟೆಸ್ಟ್ ಥಿಂಕರ್ ಯಾರ್ಯಾರಿದ್ದಾರೆ, ಸ್ಕಾಟಸ್, ಪ್ಲೋಟೋ, ಎಮರ್ಸನ್, ಐಸಾಕ್ ನ್ಯೂಟನ್, ಇನ್ನು ಬಹಳ ಜನ ಯಾವ್ಯಾವ ಅವರು ಬರ್ತಿರೋ ಬುಕ್ಕಲ್ಲಿ, ಟೀಚಿಂಗ್ಸಲ್ಲಿ, ಮಾರ್ಗದರ್ಶನದಲ್ಲಿ ಇದನ್ನು ನಮಗೆ ಹೇಳ್ತಾ ಬಂದಿದ್ದಾರೆ. There are names have been immortalized and their legendary existence has survived century. ಅಂಥ ಗ್ರೇಟೆಸ್ಟ್ ಲೀಡರ್ಸ್ ಅವ್ರು ಇಲ್ಲಿ ತನಕ ಬದುಕಿಲ್ದಲೇ ಇರಬಹುದು, ಬಟ್ ಅವರು ಕೊಟ್ಟಿರುವ ಕೊಡುಗೆ ಇನ್ನೂ ಬದುಕೇ ಇದೆ. ಯೂಸಿಂಗ್ ದಿ ಲಾ ಆಫ್ ಅಟ್ರಾಕ್ಷನ್ ಅಂತ. ರಿಲಿಜಿಯನ್ಸ್ ಸಚ್ ಆಸ್ ಹಿಂದೂಯಿಸಮ್, Hermetic tradition, Buddhism, Jainism, Christianism, Islamism, and civilizations such as the Babylonian, Egyptian deliver it through their writing and stories. Recorded through the ages in all its form. The law can be found in the ancient writings through all the centuries. It was recorded in the stone in 3000 BC. Even though some coveted this knowledge, and indeed they did, it had already been there for anyone to discover. Actually, ನಮ್ಮ ರಿಲಿಜಿಯಸ್, ನಮ್ಮ ಸಾಂಪ್ರದಾಯಿಕ ಹಿಂದೂಯಿಸಮ್ ಇರ್ಬೋದು, ಬೆಬಿಲಿಯನ್ ಇರ್ಬೋದು, ಬುದ್ಧಿಸಮು, ಜೈನಿಸಮು, ಕ್ರಿಶ್ಚಿಯಾನಿಸಮು, ಇಸ್ಲಾಮಿಸಮ್, ಪ್ರತಿಯೊಂದು ಬುಕ್ಕಲ್ಲೂ, ಪುರಾತನ ಬುಕ್ಕಲ್ಲೂ ಇದನ್ನೆಲ್ಲ ಬರೆದಿದ್ದಾರೆ, ಓದಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ, ನಿಮಗೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಸ್ಟಿಲ್ ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ನಾಲೆಡ್ಜ್ ಈಸ್ ಪ್ರಾಕ್ಟೀಸ್ ಈಸ್ ದ ಕೀ. ನಾಲೆಡ್ಜ್ ಒಂದು ಟ್ರೆಷರ್ ಆದರೆ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಅದು ಏನು ಅಂತ ಗೊತ್ತಾಗುತ್ತೆ. ಸೊ ದ ಲಾ ಬಿಗಿನ್ ಅಟ್ ದ ಬಿಗಿನಿಂಗ್ ಆಫ್ ದ ಟೈಮ್. ಇಟ್ ಹ್ಯಾಸ್ ಆಲ್ವೇಸ್ ಬೀನ್ ಆ್ಯಂಡ್ ವಿಲ್ ಆಲ್ವೇಸ್ ಬಿ. ಅಂದರೆ ಇದು ನಮ್ಮ ಪ್ರಪಂಚ ಶುರುವಾಗೋದಕ್ಕೂ ಮುಂಚೆಯಿಂದನೂ ಇದೆ, ಇವಾಗಲೂ ಇದೆ, ಇನ್ನು ಮುಂದೆನೂ ಇದು ಸದಾ ಇದ್ದೇ ಇರುತ್ತೆ. It is the law that determines the complete order in the universe. Every moment of your life, every single thing you experience in your life, it doesn't matter who you are or where you are. The law of attraction is forming your entire life experience, and this all-powerful law is doing that through your thoughts. You are the one who calls the law of attraction into action, and you do it through your thoughts. ಅಂದರೆ ಪ್ರತಿಯೊಂದು ನೀವು ಕಂಪ್ಲೀಟ್ ಮಾಡಿರೋ ಯೂನಿವರ್ಸಲ್ಲಿ ಪ್ರತಿಯೊಂದು ವಿಷಯ ನಡೀತಾ ಇರೋದು, ನಡೆದಿರೋದು, ನಿಮ್ಮ ಜೀವನದಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋದು, ಅದು ಖುಷಿಯಾಗಿರ್ಬೋದು, ದುಃಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ಅದು ಆಗಿರೋದು ನೀವು ನಿಮ್ಮ ಯೋಚನೆಯಿಂದ, ಆ ಯೋಚನೆಯಲ್ಲಿರೋ ಪವರಿಂದ, ಲಾ ಆಫ್ ಅಟ್ರಾಕ್ಷನಿಂದ. ಇನ್ 1912, ಚಾರ್ಲ್ಸ್ ಹೆನೆಲ್ described the law of attraction as the greatest and the most infallible law upon which the entire system of creation depends. ಇನ್ 1912 ಏನು ಹೇಳಿದ್ದಾರೆ ಅಂದರೆ, ಅವರು ದ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಗ್ರೇಟೆಸ್ಟ್ ಲಾ ಅಂತ ಹೇಳಿದ್ದಾರೆ. ಅದು ಈ ಪ್ರಪಂಚದಲ್ಲಿ ನಡೆಯೋ ಅಂತ ಲಾ, ಆ ಲಾನ ಮೀರಿ ಏನೂ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಈ ಗ್ರೇಟೆಸ್ಟ್ ಲಾ ಬಗ್ಗೆ ಇನ್ನೂ ತಿಳ್ಕೊಬೇಕು, ಈ ಬುಕ್ ಬಗ್ಗೆ ಇನ್ನೂ ತಿಳ್ಕೊಬೇಕಂದ್ರೆ ಈ ಕೂಡಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಡೈಲಿ ನಿಮಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ನನಗೆ ಮೋಟಿವೇಟ್ ಮಾಡಿದರೆ ಐ ವಾಂಟ್ ಟು ಸ್ಪೀಡ್ ಅಪ್ ಮೈ working and all. So thank you for watching this video. Thank you.